ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಬುಧವಾರ ಅಕ್ಷಯ ತದಿಗೆ ಅಮಾವಾಸ್ಯೆ. ಅದರ ಪ್ರಯುಕ್ತ ನಾವು ಪ್ರತಿ ಅಮಾವಾಸ್ಯೆಯಲ್ಲೂ ಇಡ್ಲಿಯನ್ನೇ ಮಾಡೋದು. ಆದರೆ ಇವತ್ತು ನಾನು ದೋಸೆ ಮಾಡೋಣ ಅಂತ ನೋಡಿ, ಈ ಪಾವ್ನಲ್ಲಿ 2.5 ಪಾವು ಸೊಸೈಟಿ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದೇ ಪಾವ್ನಲ್ಲಿ ಅರ್ಧ ಪಾವ್ಗಿನ್ನ ಸ್ವಲ್ಪ ಹೆಚ್ಚಿಗೆ ಉದ್ದಿನ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಉದ್ದಿನ ಕಾಳು ಬೇಕಾದರೂ ಹಾಕ್ಕೊಳ್ಳಿ. ಹಾಗೆ ಇದೇ ಪಾವ್ನಲ್ಲಿ ಅರ್ಧ ಪಾವು ಗಟ್ಟಿ ಅವಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ನನ್ನ ಈ ಮುಷ್ಟಿಯಲ್ಲಿ 1 ಮುಷ್ಟಿ ತೊಗರಿಬೇಳೆ, 1 ಮುಷ್ಟಿ ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೆಂತ್ಯವನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ 1-2-3 ಸರಿ ತೊಳೆದು ನೆನೆ ಹಾಕ್ಬಿಡ್ತೀನಿ. 6 ಗಂಟೆಗಳ ಕಾಲ ನೆನೆಲಿ, ನಂತರ ರುಬ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ. ಪ್ರೀತಿಯ ಸ್ನೇಹಿತರೆ ನೋಡಿ, 6 ಗಂಟೆಗಳ ಕಾಲದಿಂದ ಚೆನ್ನಾಗಿ ನೆನೆದಿದೆ. ಈಗ ನಾನು ಇದನ್ನು ನುಣ್ಣಗೆ ರುಬ್ಕೊತೀನಿ. ಗ್ರೈಂಡ್ರಲ್ಲಿ ರುಬ್ಬೋರು ಗ್ರೈಂಡ್ರಲ್ಲಿ ರುಬ್ಬಿ, ನಾನು ಮಿಕ್ಸಿಯಲ್ಲಿ ರುಬ್ಕೊತೀನಿ. ರುಬ್ಬಿ ನಾನು ಉಪ್ಪಾಕಿ ನನ್ನ ಅಂಗೈಯಿಂದ ಚೆನ್ನಾಗಿ ಅದನ್ನು ತಿರುವಿ ನಾನು ಮುಚ್ಚಿಟ್ಬಿಡ್ತೀನಿ. ನಾಳೆ ಬೆಳಗ್ಗೆ ಇದನ್ನು ನಿಮಗೆ ಶೇರ್ ಮಾಡ್ತೀನಿ. ಶುಭರಾತ್ರಿ. ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ, ಬುಧವಾರ ಅಮಾವಾಸ್ಯೆಯ ಶುಭಾಶಯಗಳು. ನೋಡಿ, ನಾನು ರಾತ್ರಿ ಇದನ್ನು ತಟ್ಟೆ ಒಳಗಡೆ ಇಡೋದನ್ನು ಮರ್ತು ಹೋಯಿತು. ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಕೂತ್ಕೊಂಡ್ಬಿಟ್ಟೆ. ನೋಡಿ, ಎಲ್ಲ ಉಬ್ಬು ಬಂದು ಸುರಿದೋಗಿದೆ. ತುಂಬ ಸೆಕೆ ಇದೆ ಅಲ್ವಾ? ನೋಡಿ, ಕೆಳಗೋವರೆಗೂ ಎಲ್ಲ ಸುರಿದು ಹೋಗಿದೆ. ಈಗ ಇದನ್ನು ಕ್ಲೀನ್ ಮಾಡೋದು ಒಂದು ದೊಡ್ಡ ಕೆಲಸ. ಇದನ್ನು ಮಾಡ್ಕೊಂಬಿಡ್ತೀನಿ, ನಂತರ ನಿಮಗೆ ಶೇರ್ ಮಾಡ್ತೀನಿ. ನೋಡಿ, ಪೂರ್ತಿ ಸುರಿದೋಗಿದೆ. ಇದನ್ನು ಕ್ಲೀನ್ ಮಾಡ್ಕೊತೀನಿ ಮೊದಲಿಗೆ. ಸ್ನೇಹಿತರೆ ನೋಡಿ, ಎಲ್ಲ ದೋಸೆ ಹಿಟ್ಟನ್ನೆಲ್ಲ ಹದ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಇವತ್ತು ನನಗೆ ಪ್ರಿಯವಾದ ಈರುಳ್ಳಿ ದೋಸೆಯನ್ನು ಮಾಡ್ತಾಯಿದ್ದೀನಿ. ನಮ್ಮ ಅಣ್ಣಂದ್ರಿಬ್ಬರಿಗೆ ಈರುಳ್ಳಿ ದೋಸೆ ಆಗೋದಿಲ್ಲ. ಅವರಿಗೆ ಸಾದಾ ದೋಸೆ ಹಾಕ್ಕೊಟ್ಬಿಟ್ಟು ನಾನು ಈರುಳ್ಳಿ ದೋಸೆ ಹಾಕ್ಕೊತೀನಿ. ಬನ್ನಿ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ನಾನು ಈರುಳ್ಳಿ ದೋಸೆ ಹಾಕ್ಕೊಳ್ಳೋಕ್ಕೆ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕ್ಯಾರೆಟ್ ಇತ್ತು, ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಇಷ್ಟ ಇರೋರು ಅದನ್ನು ಸಹ ಸಣ್ಣಗೆ ಹೆಚ್ಚಿ ಹಾಕ್ಕೋಬೋದು. ನಾನು ಚಟ್ನಿನೇ ಸ್ವಲ್ಪ ಖಾರ ಮಾಡಿರೋದ್ರಿಂದ ಹಸಿಮೆಣಸಿನ್ಕಾಯಿ ಹಾಕೋತಾ ಇಲ್ಲ. ಇಲ್ಲಿ ನಮ್ಮ ಅಣ್ಣನಿಗೆ ಸಾದಾ ದೋಸೆ ಬಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಒಂದೇ ಸಂಪಣ, ಏನು ಬೇರೆ ಬೇರೆ ಸಂಪಣ ಏನು ಬೇಕಾಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಈ ಸಂಪಣಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರು ನಾವು ಈರುಳ್ಳಿ ದೋಸೆ ಮಾಡ್ಕೋಬೋದು. ಗಟ್ಟಿಯಾಗಿ ಹಾಕ್ಕೊಂಡ್ರೆ ಈ ರೀತಿ ಗರಿಗರಿಯಾದ ಸಾದಾ ದೋಸೆ ಅಥವಾ ಮಸಾಲೆ ದೋಸೆಯನ್ನು ನಾವು ಇದರಲ್ಲಿ ಮಾಡ್ಕೋಬೋದು. ಒಂದೇ ಸಂಪಣ, ಸಪ್ರೇಟಾಗಿ ಏನು ಈರುಳ್ಳಿ ದೋಸೆಗೆ ಅಂತ ರುಬ್ಕೊಳ್ಳೋಂಗಿಲ್ಲ. ಪಡ್ಡಿಗೆ, ದೋಸೆಗೆ ಎಲ್ಲ ನಾನು ತೋರಿಸಿರೋ ಅಳತೆಯಲ್ಲೇ ಮಾಡ್ಕೊಳ್ಳಿ. ತುಂಬ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಸ್ನೇಹಿತರೆ ನೋಡಿ, ದೋಸೆ ಹಂಚು ಕಾದೆ ಇದೆ. ನಿಮಗೆ ತೋರಿಸಿದ್ದೆ ಈಗ ತಾನೇ ಸಾದಾ ದೋಸೆನ ಮಣ್ಣಂದ್ರಿಗೆ ಹಾಕ್ತಿರೋದು. ನಾನು ದೋಸೆ ಸಂಪಣಕ್ಕೆ 1-2 ಸ್ಪೂನಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಈಗ ದೋಸೆ ಸಂಪಣವನ್ನು ನಾನು ಇದಕ್ಕೆ ಬಿಡ್ತೀನಿ. ನೋಡಿ, ನೀವೇ ನೋಡೋರಂತೆ. ನೋಡಿ, ಇದನ್ನೇನು ನಾವು ಸೌಟ್ ಹಾಕಿ ಮತ್ತೆ ತಿರುಗಬೇಕು, ಗೋಜಿಲ್ಲ. ನಾವು ಸ್ವಲ್ಪ ನೀರು ಹಾಕಿರ್ತೀವಲ್ಲ, ಅದೇ ಹರಡ್ಕೊಂಬಿಡುತ್ತೆ. ಗಟ್ಟಿ ಸಂಪಣದಲ್ಲಿ ಹಾಕಿದ್ರೆ ಈರುಳ್ಳಿ ದೋಸೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆದ್ದರಿಂದ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ನೀವು ಕರಿಬೇವಿನ ಸೊಪ್ಪಿದ್ರೆ ಅದನ್ನು ಹೆಚ್ಚು ಹಾಕ್ಕೋಬೋದು. ಕೆಲವರು ಖಾರ ಬೂಂದಿಯನ್ನು ಸಹ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಇತ್ತು, ನಾನು ಹಾಕಲಿಲ್ಲ. ಈಗ ಕೈನ ನೀರು ಪಾತ್ರೆಗೆ ಹಚ್ಕೊಂಡು ಒಂದು ಸರಿ ಚೆನ್ನಾಗಿ ಮೆತ್ಕೊಂಬಿಡೋಣ. ಅದನ್ನು ಅಂಟ್ಕೊಂಬಿಡುತ್ತೆ. ಅದರಲ್ಲಿ ನಾವು ತಿರ್ಗಿ ಹಾಕಿದಾಗ ಅದು ಬೀಳಲ್ಲ. ಈಗ ಸುತ್ತ ಎಣ್ಣೆ ಹಾಕ್ಕೊಳ್ಳೋಣ. ನೀವು ಯಾವ ಎಣ್ಣೆ ಬಳಸ್ತೀರಾ ಆ ಎಣ್ಣೆಯನ್ನು ಹಾಕ್ಕೊಳ್ಳಿ. ನಾನು ಕಡಲೆಕಾಯಿ ಎಣ್ಣೆಯನ್ನು ಹಾಕ್ತೀನಿ. ನೋಡಿ ಸ್ನೇಹಿತರೆ, ದೋಸೆ ಬೇಯ್ತಾ ಬರ್ತಾಯಿದೆ. ಈಗ ತಿರುಗಿ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಯಾವ ಹೋಟೆಲ್ನಲ್ಲೂ ನಿಮಗೆ ಈ ರೀತಿಯಾದ ಈರುಳ್ಳಿ ದೋಸೆಗಳು ಸಿಗೋಲ್ಲ. ನಾವು ಕೇರಳದಲ್ಲಿ ಶಬರಿಮಲೆ ಯಾತ್ರೆಗೆ ಹೋದಾಗೆಲ್ಲ ತಿಂತೀವಲ್ಲ, ಈರುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ದೋಸೆ ಒಳಗೆ ಹಾಕ್ಕೊಡ್ತಾರೆ. ಈ ರೀತಿ ನಿಮಗೆಲ್ಲೂ ಸಿಗೋದಿಲ್ಲ. ಆರೋಗ್ಯಕರವಾದ ರುಚಿಕರವಾದ ಈರುಳ್ಳಿ ದೋಸೆ. ಇದಕ್ಕೆ ನಾನು ಕೆಂಪು ಚಟ್ನಿ ಮಾಡ್ಕೊತೀನಿ. ನಮ್ಮ ಮನೇಲಿ ಮುಂಚೆಯಿಂದನೂ ನಾವು ಕೆಂಪು ಚಟ್ನಿನೇ ಮಾಡೋದು. ನಮ್ಮ ತಾಯಿಯವ್ರ ಕಾಲದಿಂದನೂ ಈ ಕೆಂಪು ಚಟ್ನಿ ಸ್ವಲ್ಪ ಖಾರವಾಗಿ ಮಾಡಿಕೊಂಡ್ರಂತೂ ಈ ಈರುಳ್ಳಿ ದೋಸೆಗೆ ಬಹಳ ಚೆನ್ನಾಗಿರುತ್ತೆ. ನೀವು ಮಾಡಿ ತಿನ್ನಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹೊರಗಡೆ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಹೀಗೆ ಅದ್ಭುತವಾಗಿ ತಿಂಡಿಗಳನ್ನ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು. ನಾವು ಸಹ
ರುಚಿಯಾಗಿ ತಿನ್ಕೋಬೋದು. ಏನಂತೀರಾ? ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ನಾನು ತಿಂಡಿ ತಿನ್ನೋ ಕೂತ್ಕೊಂಡಿದ್ದೀನಿ. ನೋಡಿ ಎಷ್ಟು ಮೃದುವಾಗಿ ಚೆನ್ನಾಗಿ ಬರುತ್ತೆ ಅಂತ ಮುರಿತಾ ಇದ್ರಂತೂ. ಈ ಕೆಂಪು ಚಟ್ನಿಯೊಂದಿಗೆ ತಿಂತಾ ಇದ್ರಂತೂ ಆಹಾ, ಅದ್ಭುತವಾಗಿರುತ್ತೆ ರೀ. ನಾನು ಇವಾಗ ತಿಂದು ಹೇಳ್ತೀನಿ ಹೇಗಿದೆ ಅಂತ. ನಾನು ಸ್ವಲ್ಪ ಖಾರವಾಗಿ ಮಾಡ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನಿಲ್ಲಿ ಹಸಿಮೆಣಸಿನ್ಕಾಯನ್ನು ಬಳಸಿಲ್ಲ. ನಿಮಗಿಷ್ಟ ಇರೋರು ಇನ್ನೂ ಹೆಚ್ಚಿಗೆ ಖಾರ ತಿನ್ನೋರು ಹಸಿಮೆಣಸಿನ್ಕಾಯನ್ನು ಬಳಸಿ. ತುಂಬ ರುಚಿಯಾಗಿ ಬಂದಿದೆ. ಎಷ್ಟು ಚೆನ್ನಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ನೀವು ಮಾಡ್ಕೋತೀರಾ ಅಲ್ವಾ? ಮಾಡಿ ತಿನ್ನಿ, ಹೇಗಿತ್ತು ಅಂತ ನನಗೆ ತಿಳಿಸಿ. ಹೆಚ್ಚಾಗಿ ನನ್ನ ವೀಡಿಯೋಗಳನ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಎನ್ಕರೇಜ್ ಕೊಡಬೇಕು ಅಂತ ಕೇಳ್ಕೊತೀನಿ. ಮತ್ತೊಂದು ಇಂಟರೆಸ್ಟಿಂಗ್ ವೀಡಿಯೋಂದಿಗೆ ಬರ್ತೀನಿ. ನಮಸ್ಕಾರ.